ರಾಜಭವನದ ಹೆಸರು ಬದಲಾವಣೆಯ ವಾರ್ ಈಗ ತಾರಕಕ್ಕೇರ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ರಾಜಭವನದಿಂದ ಪತ್ರವನ್ನ ಬರೆಯಲಾಗಿದೆ. ಆ ಮೂಲಕ ಕೇಂದ್ರದ ಪ್ರಸ್ತಾಪ ಏನಿತ್ತು ಅದನ್ನ ಲೋಕಭವನ ಅಂತೇಳಿ ಹೆಸರು ಬದಲಾಯಿಸಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರ ಕಚೇರಿಯಿಂದ ಪತ್ರವನ್ನ ಬರೆಯಲಾಗಿದೆ. ರಾಜಭವನ ಹೆಸರು ಬದಲಾವಣೆಯ ಬಗ್ಗೆ ಪತ್ರವನ್ನ ಬರೆಯಲಾಗಿದೆ. ಲೋಕಭವನ ಮರುನಾಮಕರಣಕ್ಕೆ ಆಗ್ರಹಿಸಿ ಪತ್ರವನ್ನ ಬರೆಯಲಾಗಿದೆ. ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಯಿಂದ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಬರೆಯಲಾಗಿದೆ. ಕುತೂಹಲವನ್ನ ಮೂಡಿಸಿದ ರಾಜ್ಯ ಸರ್ಕಾರದ ನಡೆ. ಡಿಸೆಂಬರ್ ನೋಡಿ, ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಾ ಇದ್ದಂಗೆ ಡಿಸೆಂಬರ್ 3ನೇ ತಾರೀಕಿನಂದೇ ಪತ್ರವನ್ನ ರಾಜಭವನದ ವಿಶೇಷ ಕಾರ್ಯದರ್ಶಿ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಅದರ ಪತ್ರದ ಪ್ರತಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಮುಖ್ಯಮಂತ್ರಿಗಳು ಇದರ ಸಂಬಂಧ ಈಗ ಸೆಡ್ಡು ಹೊಡೆದಿದ್ದಾರೆ ಕೇಂದ್ರ ಸರ್ಕಾರಕ್ಕೆ. ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಭವನ ಇದೆಯಲ್ಲ, ಈ ರಾಜಭವನ ಅಂತ ಅನ್ನೋದು ಮೊದಲಿಂದ ಬಂದಿರತಕ್ಕಂಥ ಹೆಸರು. ಅದೆಲ್ಲ ಎಂತ ಇದು ಲೋಕಭವನ. ನಾವು ರಾಜಭವನ ಇದೆಯಲ್ಲ, ಇಟ್ ಇಸ್ ದಿ ಪ್ರಾಪರ್ಟಿ ಆಫ್ ದಿ ಗವರ್ಮೆಂಟ್. ರಾಜ್ಯಪಾಲರು ಅಲ್ಲಿದ್ದಾರೆ ಅಷ್ಟೇ, ಬಟ್ ಇಟ್ ಇಸ್ ಎ ಪ್ರಾಪರ್ಟಿ ಆಫ್ ದಿ ಗವರ್ಮೆಂಟ್. ಅದನ್ನು ರಾಜಭವನ ಅಂತೇಳಿ ಬದಲಾವಣೆ ಮಾಡ್ಲಿಕ್ಕೆ ಬರಲ್ಲ, ಲೋಕಭವನ ಅಂತಲೂ ಮಾಡಕ್ ಬರಲ್ಲ. ಸೊ ರಾಜಭವನ ಅಂತ ಇರಬೇಕಾಗ್ತದೆ. ಸೊ ಈ ತರ ಅನೇಕ ಹೆಸರುಗಳನ್ನ ಬದಲಾವಣೆ ಮಾಡತಕ್ಕಂಥ ಕೆಲಸವನ್ನ ಬಿಜೆಪಿ ಅವರು ಮಾಡ್ತಾರೆ. ಇದು ಬಿಟ್ರೆ ಕೂಡ ಜನರಿಗೆ, ಬಡವರಿಗೆ, ನಿರುದ್ಯೋಗಿ ಯುವಕರಿಗೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಏನು ಕೆಲಸ ಮಾಡಕ್ ಹೋಗಲ್ಲ. ರಾಜಭವನ ಇದೆಯಲ್ಲ, ಈ ರಾಜಭವನ ಅಂತ ಅನ್ನೋದು ಮೊದಲಿಂದ ಬಂದಿರತಕ್ಕಂಥ ಹೆಸರು. ಅದೆಲ್ಲ ಎಂತ ಇದು ಲೋಕಭವನ. ನಾವು ರಾಜಭವನ ಇದೆಯಲ್ಲ. ರಾಜಭವನದ ಹೆಸರು ಬದಲಾವಣೆಯ ವಾರ್ ಈಗ ತಾರಕಕ್ಕೇರ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ರಾಜಭವನದಿಂದ ಪತ್ರವನ್ನ ಬರೆಯಲಾಗಿದೆ. ಆ ಮೂಲಕ ಕೇಂದ್ರದ ಪ್ರಸ್ತಾಪ ಏನಿತ್ತು ಅದನ್ನ ಲೋಕಭವನ ಅಂತೇಳಿ ಹೆಸರು ಬದಲಾಯಿಸಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರ ಕಚೇರಿಯಿಂದ ಪತ್ರವನ್ನ ಬರೆಯಲಾಗಿದೆ. ರಾಜಭವನ ಹೆಸರು ಬದಲಾವಣೆಯ ಬಗ್ಗೆ ಪತ್ರವನ್ನ ಬರೆಯಲಾಗಿದೆ. ಲೋಕಭವನ ಮರುನಾಮಕರಣಕ್ಕೆ ಆಗ್ರಹಿಸಿ ಪತ್ರವನ್ನ ಬರೆಯಲಾಗಿದೆ. ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಯಿಂದ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಬರೆಯಲಾಗಿದೆ. ಕುತೂಹಲವನ್ನ ಮೂಡಿಸಿದ ರಾಜ್ಯ ಸರ್ಕಾರದ ನಡೆ. ಡಿಸೆಂಬರ್ ನೋಡಿ, ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಾ ಇದ್ದಂಗೆ ಡಿಸೆಂಬರ್ 3ನೇ ತಾರೀಕಿನಂದೇ ಪತ್ರವನ್ನ ರಾಜಭವನದ ವಿಶೇಷ ಕಾರ್ಯದರ್ಶಿ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಅದರ ಪತ್ರದ ಪ್ರತಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಮುಖ್ಯಮಂತ್ರಿಗಳು ಇದರ ಸಂಬಂಧ ಈಗ ಸೆಡ್ಡು ಹೊಡೆದಿದ್ದಾರೆ ಕೇಂದ್ರ ಸರ್ಕಾರಕ್ಕೆ. ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಭವನ ಇದೆಯಲ್ಲ, ಈ ರಾಜಭವನ ಅಂತ ಅನ್ನೋದು ಮೊದಲಿಂದ ಬಂದಿರತಕ್ಕಂಥ ಹೆಸರು. ಅದೆಲ್ಲ ಎಂತ ಇದು ಲೋಕಭವನ. ನಾವು ರಾಜಭವನ ಇದೆಯಲ್ಲ, ಇಟ್ ಇಸ್ ದಿ ಪ್ರಾಪರ್ಟಿ ಆಫ್ ದಿ ಗವರ್ಮೆಂಟ್. ರಾಜ್ಯಪಾಲರು ಅಲ್ಲಿದ್ದಾರೆ ಅಷ್ಟೇ, ಬಟ್ ಇಟ್ ಇಸ್ ಎ ಪ್ರಾಪರ್ಟಿ ಆಫ್ ದಿ ಗವರ್ಮೆಂಟ್. ಅದನ್ನು ರಾಜಭವನ ಅಂತೇಳಿ ಬದಲಾವಣೆ ಮಾಡ್ಲಿಕ್ಕೆ ಬರಲ್ಲ, ಲೋಕಭವನ ಅಂತಲೂ ಮಾಡಕ್ ಬರಲ್ಲ. ಸೊ ರಾಜಭವನ ಅಂತ ಇರಬೇಕಾಗ್ತದೆ. ಸೊ ಈ ತರ ಅನೇಕ ಹೆಸರುಗಳನ್ನ ಬದಲಾವಣೆ ಮಾಡತಕ್ಕಂಥ ಕೆಲಸವನ್ನ ಬಿಜೆಪಿ ಅವರು ಮಾಡ್ತಾರೆ. ಇದು ಬಿಟ್ರೆ ಕೂಡ ಜನರಿಗೆ, ಬಡವರಿಗೆ, ನಿರುದ್ಯೋಗಿ ಯುವಕರಿಗೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಏನು ಕೆಲಸ ಮಾಡಕ್ ಹೋಗಲ್ಲ. ರಾಜಭವನ ಇದೆಯಲ್ಲ, ಈ ರಾಜಭವನ ಅಂತ ಅನ್ನೋದು ಮೊದಲಿಂದ ಬಂದಿರತಕ್ಕಂಥ ಹೆಸರು. ಅದೆಲ್ಲ ಎಂತ ಇದು ಲೋಕಭವನ. ನಾವು ರಾಜಭವನ ಇದೆಯಲ್ಲ. ರಾಜಭವನದ ಹೆಸರು ಬದಲಾವಣೆಯ ವಾರ್ ಈಗ ತಾರಕಕ್ಕೇರ್ತಾ ಇದೆ.
ರಾಜ್ಯ ಸರ್ಕಾರಕ್ಕೆ ರಾಜಭವನದಿಂದ ಪತ್ರವನ್ನ ಬರೆಯಲಾಗಿದೆ. ಆ ಮೂಲಕ ಕೇಂದ್ರದ ಪ್ರಸ್ತಾಪ ಏನಿತ್ತು ಅದನ್ನ ಲೋಕಭವನ ಅಂತೇಳಿ ಹೆಸರು ಬದಲಾಯಿಸಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರ ಕಚೇರಿಯಿಂದ ಪತ್ರವನ್ನ ಬರೆಯಲಾಗಿದೆ. ರಾಜಭವನ ಹೆಸರು ಬದಲಾವಣೆಯ ಬಗ್ಗೆ ಪತ್ರವನ್ನ ಬರೆಯಲಾಗಿದೆ. ಲೋಕಭವನ ಮರುನಾಮಕರಣಕ್ಕೆ ಆಗ್ರಹಿಸಿ ಪತ್ರವನ್ನ ಬರೆಯಲಾಗಿದೆ. ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಯಿಂದ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಬರೆಯಲಾಗಿದೆ. ಕುತೂಹಲವನ್ನ ಮೂಡಿಸಿದ ರಾಜ್ಯ ಸರ್ಕಾರದ ನಡೆ. ಡಿಸೆಂಬರ್ ನೋಡಿ, ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಾ ಇದ್ದಂಗೆ ಡಿಸೆಂಬರ್ 3ನೇ ತಾರೀಕಿನಂದೇ ಪತ್ರವನ್ನ ರಾಜಭವನದ ವಿಶೇಷ ಕಾರ್ಯದರ್ಶಿ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಅದರ ಪತ್ರದ ಪ್ರತಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಮುಖ್ಯಮಂತ್ರಿಗಳು ಇದರ ಸಂಬಂಧ ಈಗ ಸೆಡ್ಡು ಹೊಡೆದಿದ್ದಾರೆ ಕೇಂದ್ರ ಸರ್ಕಾರಕ್ಕೆ. ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಭವನ ಇದೆಯಲ್ಲ, ಈ ರಾಜಭವನ ಅಂತ ಅನ್ನೋದು ಮೊದಲಿಂದ ಬಂದಿರತಕ್ಕಂಥ ಹೆಸರು. ಅದನ್ನ ಎಂತ ಇದು ಲೋಕಭವನ. ನಾವು ರಾಜಭವನ ಇದೆಯಲ್ಲ, ಇಟ್ ಇಸ್ ದಿ ಪ್ರಾಪರ್ಟಿ ಆಫ್ ದಿ ಗವರ್ಮೆಂಟ್. ರಾಜ್ಯಪಾಲರು ಅಲ್ಲಿದ್ದಾರೆ ಅಷ್ಟೇ, ಬಟ್ ಇಟ್ ಇಸ್ ಎ ಪ್ರಾಪರ್ಟಿ ಆಫ್ ದಿ ಗವರ್ಮೆಂಟ್. ಅದನ್ನ ರಾಜಭವನ ಅಂತೇಳಿ ಬದಲಾವಣೆ ಮಾಡ್ಲಿಕ್ಕೆ ಬರಲ್ಲ, ಲೋಕಭವನ ಅಂತಲೂ ಮಾಡಕ್ ಬರಲ್ಲ. ಸೊ ರಾಜಭವನ ಅಂತ ಇರಬೇಕಾಗ್ತದೆ. ಸೊ ಈ ತರ ಅನೇಕ ಹೆಸರುಗಳನ್ನ ಬದಲಾವಣೆ ಮಾಡತಕ್ಕಂಥ ಕೆಲಸವನ್ನ ಬಿಜೆಪಿ ಅವರು ಮಾಡ್ತಾರೆ. ಇದು ಬಿಟ್ರೆ ಇನ್ನು ಕೂಡ ಜನರಿಗೆ, ಬಡವರಿಗೆ, ನಿರುದ್ಯೋಗಿ ಯುವಕರಿಗೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಏನು ಕೆಲಸ ಮಾಡಕ್ ಹೋಗಲ್ಲ. ರಾಜಭವನ ಇದೆಯಲ್ಲ, ಈ ರಾಜಭವನ ಅಂತ ಅನ್ನೋದು ಮೊದಲಿಂದ ಬಂದಿರತಕ್ಕಂಥ ಹೆಸರು. ಅದನ್ನ ಎಂತ ಇದು ಲೋಕಭವನ. ನಾವು ರಾಜಭವನ ಇದೆಯಲ್ಲ, ರಾಜಭವನದ ಹೆಸರು ಬದಲಾವಣೆಯ ವಾರ್ ಈಗ ತಾರಕಕ್ಕೇರ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ರಾಜಭವನದಿಂದ ಪತ್ರವನ್ನ ಬರೆಯಲಾಗಿದೆ. ಆ ಮೂಲಕ ಕೇಂದ್ರದ ಪ್ರಸ್ತಾಪ ಏನಿತ್ತು ಅದನ್ನ ಲೋಕಭವನ ಅಂತೇಳಿ ಹೆಸರು ಬದಲಾಯಿಸಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರ ಕಚೇರಿಯಿಂದ ಪತ್ರವನ್ನ ಬರೆಯಲಾಗಿದೆ. ರಾಜಭವನ ಹೆಸರು ಬದಲಾವಣೆಯ ಬಗ್ಗೆ ಪತ್ರವನ್ನ ಬರೆಯಲಾಗಿದೆ. ಲೋಕಭವನ ಮರುನಾಮಕರಣಕ್ಕೆ ಆಗ್ರಹಿಸಿ ಪತ್ರವನ್ನ ಬರೆಯಲಾಗಿದೆ. ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಯಿಂದ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಬರೆಯಲಾಗಿದೆ. ಕುತೂಹಲವನ್ನ ಮೂಡಿಸಿದ ರಾಜ್ಯ ಸರ್ಕಾರದ ನಡೆ. ಡಿಸೆಂಬರ್ ನೋಡಿ, ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಾ ಇದ್ದಂಗೆ ಡಿಸೆಂಬರ್ 3ನೇ